ಹಾಯ್ ಹೇಳೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, RRB ಗ್ರೂಪ್ 3ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಸೊ ಬರೀ ನೋಡ್ತೋಗೋಣ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ: 23% ಆಫ್ 8040 ಪ್ಲಸ್ 42% ಆಫ್ 543 ಈಕ್ವಲ್ಸ್ ಎಷ್ಟುಗೆ 3000 ಅಂತಕ್ಕಂಥದ್ದು ಸಮವಾಗಿರುತ್ತೆ. ಇಟ್ ಮೀನ್ಸ್ ಇದು ಪರ್ಸೆಂಟೇಜಲ್ಲಿ ಕೇಳಿರ್ತಕ್ಕಂಥದ್ದು. ಓಕೆ, ಪರ್ಸೆಂಟೇಜ್. ಸೊ ನೋಡಿ, ಇದನ್ನು ಯಾವ ರೀತಿ ಮಾಡೋದಂತೇಳಿ ಇಲ್ಲಿ ನಾವು ನೋಡಬೇಕಾಗುತ್ತೆ. OF ಅಥವಾ ಕನ್ನಡದಲ್ಲಿ ನಾ ಅಥವಾ ರಾ ಅಂತ ಕೊಡ್ತಾರೆ. ಸೊ ಈ ರೀತಿ ಕೊಟ್ಟಾಗ OF ಆಫ್ ಅಂತ ಕೊಟ್ಟರೆ ಅಥವಾ ನಾ ಅಂತ ಕೊಟ್ಟರೆ ಅಥವಾ ರಾ ಅಂತ ಕೊಟ್ಟರೆ ನಾವು ಅಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, ಗುಣಾಕಾರವನ್ನು ಮಾಡಬೇಕಾಗುತ್ತೆ. ಓಕೆ, ಸೊ ನೋಡಿ 23% ಅಂದರೆ ನಾವು ಯಾವ ರೀತಿ ಬರ್ಕೊಳ್ಬಹುದು: 23 ಡಿವೈಡೆಡ್ ಬೈ 100 ಇಂಟು ಆಫ್ ಅಂದರೆ ಇಂಟು 8040. ಇದು ಒಂದು ಸ್ಟೆಪ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಈ ಸ್ಟೆಪ್ಪನ್ನು ಅಷ್ಟೇ ಪ್ಲಸ್ 42/100 ಇಂಟು 543. ಓಕೆ, ಸೊ ಇಲ್ಲಿ ಕ್ವಶನ್ ಮಾರ್ಕನ್ನು ಕೊಟ್ಟಿದ್ದಾರೆ. ಕ್ವಶನ್ ಮಾರ್ಕ್ ಬದಲಾಗಿ ನಾವು ಎಕ್ಸ್, ವೈ, ABCD ಏನಾದರೂ ಒಂದು ತೊಗೊಳ್ಳೋಣ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ನಾವು ಏನಂತ ತೊಗೊಳ್ಬಹುದು: ಎಕ್ಸ್ ಅಂತ ತೊಗೊಂಡ್ರೆ ಎಕ್ಸ್ ಡಿವೈಡೆಡ್ ಬೈ 100 ಇಂಟು 3000. ಓಕೆ, ಸೊ ಇಲ್ಲಿ 200 ಕ್ಯಾನ್ಸಲ್ ಆಗುತ್ತೆ, 30x ಉಳಿತು. ಸೊ ನೋಡಿ, ಇವಾಗ ಇದು ಅಷ್ಟೇ, ಇದು ಕ್ಯಾನ್ಸಲ್ ಮಾಡ್ಕೊಂಡು ನೀವು ಇದರನ್ನ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಿಮಗೆ ಬರ್ತಕ್ಕಂಥ ಆನ್ಸರ್ ಏನಿರುತ್ತೋ ಸೊ ಅದನ್ನು ನೀವು ಬರ್ಕೊಳ್ಬೇಕಾಗುತ್ತೆ. 23 ಇಂಟು 80.4 ಬಂತು. 200 ಕ್ಯಾನ್ಸಲ್ ಮಾಡಿದಾಗ ಪ್ಲಸ್ 42 ಇಂಟು ನೋಡಿ 548ಕ್ಕೆ 200 ಕ್ಯಾನ್ಸಲ್ ಮಾಡಿದ್ರೆ 5.48 ಬರುತ್ತೆ, ಈಕ್ವಲ್ಸ್ 30x ಆಗುತ್ತೆ. ಸೊ ಇವೆರಡ ನೀವು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಬರ್ತಕ್ಕಂಥ ಆನ್ಸರ್ ಅಂತ ಹೇಳಿದ್ರೆ 1849.2 ಪ್ಲಸ್ ಇವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು 228.9 ಈಕ್ವಲ್ಸ್ 30x. ಓಕೆ, ಸೊ ಇವಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದರೆ ಟೋಟಲ್ ಆಗಿ ನೀವು ಎಕ್ಸ್ ಈಕ್ವಲ್ಸ್ ಇದನ್ನು ಹ್ಯಾಡ್ ಮಾಡ್ತಾ ಹೋಗಿ, ಇದು ಹ್ಯಾಡ್ ಮಾಡಿದಾಗ ನೋಡಿ 2078.1 ಬಂತು ಡಿವೈಡೆಡ್ ಬೈ 30. ಸೊ 30 ಡಿವೈಡ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು 69.27 ಆಗಿರುತ್ತೆ. ಸೊ ಈ ಮೆಥಡನ್ನು ನೋಡ್ಕೊಳ್ತಾ ಹೋಗಿ, ಪರ್ಸೆಂಟೇಜ್ ಕೊಟ್ಟಾಗ ಹಾಫ್ ಅಥವಾ ನಾ ಅಂತ ಕೊಟ್ಟಾಗ ಯಾವ ರೀತಿ ಮಾಡಬೇಕಂತಕ್ಕಂಥದ್ದನ್ನ ನೀವು ಇಲ್ಲಿ ನೋಡ್ತಾ ಹೋಗಬೇಕಾಗುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಮುಂದಿನ ಪ್ರಶ್ನೆ: ಈ ಕೆಳಗೆ ಕೊಟ್ಟಿರುವ ಗುಂಪಿಗೆ ಸರಿ ಹೊಂದುವ ವೆನ್ ನಕ್ಷೆ ಯಾವುದು? ಸರೀಸೃಪಗಳು, ಹಾವುಗಳು, ಆಮೆಗಳು. ಸೊ ನೋಡಿ ಸ್ನೇಹಿತರೆ, ಸರೀಸೃಪಗಳು, ಹಾವುಗಳು, ಆಮೆಗಳು. ಓಕೆ, ಫಸ್ಟ್ ಆಫ್ ಆಲ್ ಸರೀಸೃಪಗಳು ಅಂದರೆ ಏನು ಅಂತಕ್ಕಂಥದ್ದು ನಮ್ಮ ಒಂದು ತಲೆಯಲ್ಲಿ ಇರಬೇಕಾದಂಥ ಒಂದು ಕ್ವೆಶನ್ ಆ್ಯಂಡ್ ಅದಕ್ಕೆ ಆನ್ಸರ್ ಸಹ ನಾವು ಗೊತ್ತಿರಬೇಕಾಗಿರುತ್ತೆ. ಸರೀಸೃಪ ಅಂತ ಹೇಳಿದ್ರೆ ನೆಲದ ಮೇಲೆ ನಾವು ಏನು ಮಾಡ್ತೀವಿ, ತೆಳ್ಕೊಂಡು ಹೋಗ್ತಕ್ಕಂಥದ್ದನ್ನ ನಾವೇನಂತೀವಿ ಸರೀಸೃಪಗಳು ಅಂತ ಹೇಳ್ತೀವಿ. ಸೊ ಹಾವು ಆಗಿರ್ಬೋದು, ಆಮೆ ಆಗಿರ್ಬೋದು, ತೆವಳ್ಕೊಂಡು ಹೋಗೋದು, ಹಿಂಗೆ ಏನು ತೆವಳ್ಕೊಂಡು ಹೋಗುತ್ತೋ ಸೊ ಅದನ್ನು ನಾವು ಸರೀಸೃಪ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸರೀಸೃಪದ ಒಳಗಡೆ ಆಮೆಗಳು ಮತ್ತು ಹಾವುಗಳು ಎರಡೂ ಸಹ ಇನ್ಕ್ಲೂಡ್ ಆಗುತ್ತೆ, ಆ್ಯಡ್ ಆಗುತ್ತೆ, ಹೌದಲ್ವಾ? ಸೊ ಸರೀಸೃಪ ಅಂತ ನಾವು ತೊಗೊಂಡಾಗ ಇದರೊಳಗಡೆ ಹಾವು ಬರ್ತದೆ ಆ್ಯಂಡ್ ಆಮೆ ಬರುತ್ತೆ. ಬಟ್ ಆಮೆಗಾಗಲಿ ಹಾವುಗಾಗಿ ಯಾವುದೇ ಒಂದು ಸಂಬಂಧ ಇರೋದಿಲ್ಲ. ಸೊ ಹಾವಿನ ಒಂದು ಜಾತಿ ಕೊಟ್ಟಿದ್ರೆ ಅದು ಬೇರೆ ಬರ್ತಿತ್ತು, ಅಥವಾ ಆಮೆ ಒಂದು ಜಾತಿ ಕೊಟ್ಟಿದ್ರೆ, ತಳಿ ಕೊಟ್ಟಿದ್ರೆ ಸೊ ಅದನ್ನು ಬೇರೆ ನಾವು ತೊಗೊಳ್ತಾ ಇದ್ವಿ. ಬಟ್ ಇಲ್ಲಿ ಆಮೆನೇ ಬೇರೆ ಆಗುತ್ತೆ, ಹಾವೇ ಬೇರೆ ಆಗುತ್ತೆ. ಬಟ್ ಅವೆರಡೂ ಸಹ ಒಂದೇ ಜಾತಿಗೆ ಸೇರಿದ್ದು, ಅದು ಸರೀಸೃಪಕ್ಕೆ ಸೇರಿರ್ತಕ್ಕಂಥದ್ದು. ಸೊ ಹಾಗೆ ಆನ್ಸರ್ ನಾವು ಆಪ್ಷನ್ ಬಿ ಅನ್ನು ತೊಗೊಳ್ಬೇಕಾಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 1999 ಡಿವೈಡ್ ಬೈ 2111 ದಶಮಾಂಶ ರೂಪದಲ್ಲಿ ಸೂಚಿಸಿ. ಸೊ ಇಲ್ಲ ವೆರಿ ಸಿಂಪಲ್ ಆಗಿದೆ, ಬಟ್ ನಾವು ಮಾಡ್ತಕ್ಕಂಥ ಮೆಥಡು ಫಾಸ್ಟಾಗಿರ್ಬೇಕಷ್ಟೇ. ಸೊ ನಾನು ಇಲ್ಲಿ ಮೆಥಡ್ಗಳನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಓಕೆ, 1999ನ್ನು 2111 ನೀವು ಡಿವೈಡನ್ನು ಮಾಡಿದಾಗ ನಿಮಗೆ ಸಿಗ್ತಕ್ಕಂಥ ಆನ್ಸರ್ ಅಂತ ಹೇಳಿದ್ರೆ ಅದು ಬಂದು 0.94 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಕ್ಲೋರೋಫಿಲ್ ಸಾಮಾನ್ಯವಾಗಿ ಇದರಲ್ಲಿರುತ್ತದೆ: ಹಸಿರು ಎಲೆಗಳು, ಮರದ ತೊಗಟೆ, ಮೂತ್ರಪಿಂಡ, ರಕ್ತ. ಸೊ ನೋಡಿ ಸ್ನೇಹಿತರೆ, ಕ್ಲೋರೋಫಿಲ್ ಅಂತಕ್ಕಂಥದ್ದು ಏನಿದೆಯೋ ಈ ಒಂದು ಕ್ಲೋರೋಫಿಲ್ ಬಂದು ಕಂಡುಬರ್ತಕ್ಕಂಥದ್ದು ಪ್ಲ್ಯಾಂಟಲ್ಲಿ, ಸಸ್ಯಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಸೊ ಈ ಪ್ಲ್ಯಾಂಟಲ್ಲಿ ಕ್ಲೋರೋಫಿಲ್ ಕೆಲಸ ಏನಂತ ಹೇಳಿದರೆ ಇದರಲ್ಲಿ ಒಂದು ಪತ್ರಹರಿತ ಅಂತ ಇರುತ್ತೆ. ಸೊ ಇದು ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಸಹಾಯಕಾರಿಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಪತ್ರಹರಿತೆಯಲ್ಲಿರುತ್ತೆ, ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಅದು ಎಲೆಗಳಲ್ಲಿ ಕಂಡುಬರುತ್ತೆ, ಹೌದಲ್ವಾ? ಸೊ ಹಾಗಾಗಿ ಆನ್ಸರು ಆಪ್ಷನ್ ಎ, ಹಸಿರು ಎಲೆಗಳಲ್ಲಿ ಈ ಒಂದು ಕ್ಲೋರೋಫಿಲ್ ಅಂತಕ್ಕಂಥದ್ದು ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟು ಪ್ರಪ್ರಥಮ ಮಹಿಳಾ IPS ಅಧಿಕಾರಿ ಯಾರು? ಕಾಂಚನ ಭಟ್ಟಾಚಾರ್ಯ,
ಪ್ರೀತಿ ಜೈನ್, ಸುಮನ್ ಭಾರದ್ವಾಜ್, ಕಿರಣ್ ಬೇಡಿ. ಸೊ ಪ್ರಪ್ರಥಮ ಮಹಿಳಾ IPS ಅಧಿಕಾರಿಯಾಗಿದ್ದವರು ಅದು ಕಿರಣ್ ಬೇಡಿ ಅವರು. ಆಪ್ಷನ್ ಡಿ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಅರಾವಳಿ ಪರ್ವತಗಳು ಯಾವ ರಾಜ್ಯದಲ್ಲಿವೆ? ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಆ್ಯಂಡ್ ರಾಜಸ್ಥಾನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎರಡು ಥರ ಬರುತ್ತೆ, ಒಂದು ಅರಾವಳಿ ಪರ್ವತ ಬರುತ್ತೆ, ಒಂದು ನೀಲಗಿರಿ. ಸೊ ನೀಲಗಿರಿ ಒಂದು ಬರುತ್ತೆ, ಇದು ಒಂದು ತಮಿಳ್ನಾಡಲ್ಲಿ ಕಂಡುಬರುತ್ತೆ. ತಮಿಳ್ನಾಡಲ್ಲಿ ನೀಲಗಿರಿ ಬೆಟ್ಟಗಳು ಕಂಡುಬರುತ್ತೆ. ಅರಾವಳಿ ಪರ್ವತಗಳು ರಾಜಸ್ಥಾನ. ಆಪ್ಷನ್ ಡಿ ರಾಜಸ್ಥಾನಲ್ಲಿ ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತೋಗೋಣ ಸ್ನೇಹಿತರೆ. ಸೊ ಪ್ರಶ್ನೆ ಹೀಗಿದೆ. ಸೊ ರೂಟನ್ನು ಕೊಟ್ಟಿದ್ದಾರೆ, ರೂಟ್ ಕೊಟ್ಟು 0.441 ಡಿವೈಡೆಡ್ ಬೈ 0.625. ಸೊ ನೋಡಿ ಸ್ನೇಹಿತರೆ, ಒಳಗಡೆ ನಾವೇನು ಮಾಡಬಹುದು, ಇದಕ್ಕೆ ಇಂಟು 100 ಅಂತ ಮಾಡ್ಕೊಳ್ಬಹುದಾ? 1000. ಓಕೆ, 3 ಪಾಯಿಂಟಿಂದ 1000 ಅಂತ ತೊಗೊಳ್ಬಹುದು ನೀವು. 1000. ಸೊ ಅದನ್ನು ಮಲ್ಟಿಪ್ಲೈ ಮಾಡಿ, ಒಳಗಡೆ ಮಾತ್ರ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಿಮಗೆ ಬರ್ತಕ್ಕಂಥದ್ದು ಏನು ಬರುತ್ತೆ, ರೂಟ್ ಹಾಗೆ ಇರುತ್ತೆ. 441 ಡಿವೈಡೆಡ್ ಬೈ 625 ಬರುತ್ತೆ. ಹೌದಾ, ಮಾಡ್ಕೊಳ್ಬಹುದಲ್ವಾ? ಸೊ ಮೇಲ್ಗಡೆ ನಾವು ಎಷ್ಟನ್ನ ಮಲ್ಟಿಪ್ಲೈ ಮಾಡಿರ್ತೀವಿ, ಕೆಳಗಡೆನೂ ಅಷ್ಟೇ ಸಹ ನಾವು ಮಲ್ಟಿಪ್ಲೈನ ಮಾಡ್ಕೊಳ್ಬಹುದು. ಇದು ಮ್ಯಾಥ್ಸಲ್ಲಿದೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ 441ರ ಒಂದು ವರ್ಗಮೂಲ ಏನಿದೆ 21 ಇದೆ. ಆ್ಯಂಡ್ 625ರ ವರ್ಗಮೂಲ ಎಷ್ಟು 25 ಇದೆ. ಹೌದಲ್ವಾ? ಸೊ ಹಾಗಾಗಿ ನಾವೇನು ಮಾಡ್ಬಹುದು, ಈಗ 21/25 ಅಂತ ಬರ್ಕೊಳ್ಬಹುದು. ಸೊ ಇದನ್ನು ನಾವು ಡಿವೈಡ್ ಮಾಡ್ತಾ ಹೋದಾಗೆ 25ನ ಮಾಡ್ತಾ 21 ಕಮ್ಮಿ ಸಂಖ್ಯೆ ಇರೋದನ್ನ ಪಾಯಿಂಟನ್ನು ತೊಗೊಳ್ತೀವಿ. ಪಾಯಿಂಟ್ ತೊಗೊಂಡಾಗ ನಮಗೆ 0 ಬಂತು. ಸೊ 25 8 200 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ 1 0 10 ಉಳ್ಕೊಳ್ಳುತ್ತೆ. ಸೊ 0 ಹಾಕೊಂಡಾಗ 25 4 100 ಆಗುತ್ತೆ. ಸೊ ಟೋಟಲಾಗಿ 0.84ರಿಂದ ನಾವು ಡಿವೈಡನ್ನು ಮಾಡಿದಾಗ ಬರ್ತಕ್ಕಂಥದ್ದು ಆಗಿರುತ್ತೆ. 25ರಿಂದ 21ನ ಡಿವೈಡ್ ಮಾಡಿದಾಗ 0.84 ಆನ್ಸರ್ ಬರುತ್ತೆ. ಓಕೆ ಸ್ನೇಹಿತರೆ, ಸೊ ಈ ರೀತಿ ನಾವು ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಜ್ಞಾನದಲ್ಲಿ 10 ಜನ ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳು ಹೀಗಿವೆ. ಸೊ 50ಕ್ಕೆ ಒಂದು ಎಕ್ಸಾಮ್ ಇದೆ. ಸೊ ಅದರಲ್ಲಿ 10 ಜನ ಅವರವರ ಒಂದು ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 30 41 40 41 30 41 30 41 40 40. ಓಕೆ, ಸೊ ಹಾಗಾದರೆ ಇದರಲ್ಲಿ ಮಾದರಿ ಅಂಕಗಳು, ಮಾಡೆಲ್ ಮಾರ್ಕ್ಸ್. ಸೊ ಮಾಡೆಲ್ ಮಾರ್ಕ್ಸ್ ಅಂತ ಹೇಳಿದರೆ ನೀವು ಕನ್ಫ್ಯೂಸ್ ಆಗ್ಬೋದು, ಮ್ಯಾಥ್ಸಲ್ಲಿ ಬರ್ತಕ್ಕಂಥದ್ದು. ಸೊ ಮಾದರಿ ಅಂಕಗಳು ಅಥವಾ ಮಾಡೆಲ್ ಮಾರ್ಕ್ಸ್ ಅಂತ ಹೇಳಿದಾಗ ಅತಿ ಹೆಚ್ಚು ಯಾರು ತಗೊಂಡಿರ್ತಾರೋ ಸೊ ಅದನ್ನು ನಾವು ಹೇಳ್ತೀವಿ. ಇಟ್ ಮೀನ್ಸ್ 30 ಅಂತಕ್ಕಂಥದ್ದನ್ನ ಎಷ್ಟು ಜನ ತಗೊಂಡಿದ್ದಾರೆ, 1 2 3 ಜನ ತಗೊಂಡಿದ್ದಾರೆ. ಆ್ಯಂಡ್ 41ನ ಎಷ್ಟು ಜನ ತಗೊಂಡಿದ್ದಾರೆ, 1 2 3 4 ಜನ ತಗೊಂಡಿದ್ದಾರೆ. ಆ್ಯಂಡ್ ಅದೇ ರೀತಿ 40 ಮಾರ್ಕ್ಸ್ ಎಷ್ಟು ಜನ ತಗೊಂಡಿದ್ದಾರೆ, 1 2 3 ಜನ ತಗೊಂಡಿದ್ದಾರೆ. ಸೊ ಟೋಟಲ್ ಆಗಿ ನಾವು ನೋಡ್ತಾ ಹೋದರೆ ಅತಿ ಹೆಚ್ಚು ಜನ ತೊಗೊಂಡಿರ್ತಕ್ಕಂಥ ಮಾರ್ಕ್ಸ್ ಎಷ್ಟು, 41, 4 ಜನ ತೊಗೊಂಡಿದ್ದಾರೆ. ಸೊ ಹಾಗೆ ಇಲ್ಲಿ ಮಾಡೆಲ್ ಮಾರ್ಕ್ಸ್ ಅಂತ ಹೇಳಿದಾಗ ಮಾದರಿ ಅಂಕಗಳು ಬಂದು 41 ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 6 18 24 9 27 33 11 ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ಇಲ್ಲೇನಿದೆ 6 ಇದೆ, 18 ಇದೆ, 24 ಇದೆ. ಸೊ ಇಲ್ಲಿಗೆ 1 ಆಯಿತು, ಯಾಕಂದರೆ ಮತ್ತೆ 9 ಕಮ್ಮಿ ಆಗಿದೆ. ಹೌದಲ್ವಾ? ಸೊ ರೆಡ್ಯೂಸ್ ಆಗಿರೋದು 6 18 24 ಕೊಟ್ಟಿದ್ದಾರೆ, 9 27 33 ಕೊಟ್ಟಿದ್ದಾರೆ, ಮತ್ತೆ 11 ಕಮ್ಮಿ ಆಯಿತು, ಡಿಕ್ರೀಸ್ ಆಯಿತು. ಸೊ ಹಾಗಾಗಿ ನಾವೇನು ಮಾಡಬಹುದು, ಇದಕ್ಕೆ ಒಂದು ಸಂಬಂಧ ಇರುತ್ತೆ, ಇದಕ್ಕೆ ಒಂದು ಸಂಬಂಧ ಇರುತ್ತೆ, ಇದಕ್ಕೆ ಒಂದು ಸಂಬಂಧ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅದು ಇಲ್ಲ ಅಂತ ಹೇಳಿದರೆ ನೋಡಿ ಈ ರೀತಿ ತೊಗೊಳ್ಬಹುದು. ಯಾವ ರೀತಿ, 6 9 11 ಈ ರೀತಿ ತೊಗೊಳ್ತೀವಿ ಅಂತ ಹೇಳಿದಾಗ ನೋಡಿ 3 ಮೈನಸ್ ಮಾಡ್ಬೋದು. 6 ಮತ್ತು 9ರ ಮಧ್ಯೆ 3 ಬರುತ್ತೆ, 9 ಮತ್ತು 11ರ ಮಧ್ಯೆ 2 ಬರುತ್ತೆ. 2 ಬರುತ್ತೆ ಅಂದರೆ ಇಲ್ಲಿ 3 ಆಯಿತು, ಇಲ್ಲಿ 2 ಆಯಿತು. ನೆಕ್ಸ್ಟ್ ಬರಬೇಕಂತಂದರೆ ನಮಗೆ 10 ಬರಬೇಕಾಗುತ್ತೆ. ಹೌದಲ್ವಾ? 3 2 1. ಸೊ 10 ಇಲ್ಲಿ ಯಾವುದು ಕೊಟ್ಟಿಲ್ಲ, ಹಾಗೆ ಈ ಒಂದು ಪಾಯಿಂಟ್ ವರ್ಕೌಟ್ ಆಗೋದಿಲ್ಲ ನಮಗೆ. ಹಾಗಾದರೆ ಏನು ಮಾಡಬಹುದು ನೋಡಿ, ಇಲ್ಲಿ 9 6 ಏನಿದೆಯೋ 6 3 18 ಇದೆ, 9 3 27 ಇದೆ, 11 3 33 ಬರ್ಬೋದಾ? 11 × 3 33 ಇದೇ ಇದೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ, 24 ಕೊಟ್ಟಿದ್ದಾರಲ್ವಾ? ಸೊ ಅದು ನೋಡೋಣ. ಸೊ 18 6 3 18 ಆಯಿತು, 24 ಹೇಗೆ ಬಂತು? ಸೊ ಇವರ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟು, 6. ಸೊ 6 ಅಂತ ಹೇಳಿದ್ರೆ ಈ ಒಂದು 6ಅನ್ನು ತೊಗೊಂಡಿದ್ದಾರೆ ನೋಡಿ. 27 27 ಮತ್ತು 33ರ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ, 6 ಇದೆ. ಸೊ ಇಲ್ಲಿ ಏನಾಗಿದೆ, 3ರಿಂದ ಮಲ್ಟಿಪ್ಲೈ ಮಾಡಿದರೆ 11 × 3
ಅದಾದ ನಂತರ ಏನಿದೆ 6ರಿಂದ ಆ್ಯಡ್ ಮಾಡಿದ್ದಾರೆ +6. ಸೊ 11 33 ಫಸ್ಟ್ ಒನ್ ಬರುತ್ತೆ. ಅದಾದ ನಂತರ 33 + 6 ಎಷ್ಟು ಬರುತ್ತೆ? 39 ಬರುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ಈ ಕೆಳಗಿನ ಗುಂಪನ್ನು ಸೂಚಿಸುವ ಸರಿಯಾದ ವನ್ನಕ್ಷೆ ಯಾವುದು? ಕಾರುಗಳು, ಸ್ಕೂಟರ್ಗಳು, ಕೆಂಪು. ಸ್ನೇಹಿತರೆ, ಕಾರು ಮತ್ತು ಸ್ಕೂಟರ್ ಎರಡೂ ಬರ್ತಕ್ಕಂಥದ್ದು ಈ ಒಂದು ವೆಹಿಕಲ್ ವಾಹನಗಳಲ್ಲಿ ನೋಡ್ತಾ ಹೋಗ್ತೀವಿ, ಹೌದಾ? ವಾಹನಗಳಲ್ಲಿ ಕಂಪ್ಲೀಟಾಗಿ ಬರುತ್ತೆ. ಬಟ್ ಇಲ್ಲಿ ಕೆಂಪು ಅಂತ ಕೊಟ್ಟಿದ್ದಾರೆ, ರೆಡ್ಡು. ಸೊ ಇದಕ್ಕೆ ಏನು ಸಂಬಂಧ? ಕಾರುಗಳು ಅಂತಕ್ಕಂಥದ್ದು ರೆಡ್ಡಲ್ಲಿರ್ಬೋದು, ಆರೆಂಜಲ್ಲಿರ್ಬೋದು, ಅಥವಾ ವೈಟಲ್ಲಿರ್ಬೋದು, ಅಥವಾ ಬ್ಲ್ಯಾಕಲ್ಲಿರ್ಬೋದು, ಹೌದಾ? ಸೊ ಯಾವ ಥರ ಬೇಕಾದರೂ ಇರ್ಬೋದು. ಸ್ಕೂಟರು ಅಷ್ಟೇ, ಕಾರೂ ಅಷ್ಟೇ, ಯಾವ ಕಲರ್ ಅದು ಇರಬಹುದಾಗಿರುತ್ತೆ. ಹಾಗಾಗಿ ಇಲ್ಲಿ ಏನು ಮಾಡಬಹುದು ಅಂತ ಹೇಳಿದರೆ, ಬಟ್ ಇಲ್ಲೇನಂದರೆ ಕಾರುಗೆ ಮತ್ತು ಸ್ಕೂಟರ್ಗೆ ಯಾವುದೇ ಒಂದು ಸಂಬಂಧ ಇರೋದಿಲ್ಲ, ಹೌದಲ್ವಾ? ಸೊ ವೆಹಿಕಲ್ ಅಂತ ಕೊಟ್ಟರೆ ನಿಮಗೆ ವೆಹಿಕಲ್ ಒಳಗಡೆ ಕಾರುಗಳು, ಸ್ಕೂಟರ್ಗಳು ಬರ್ಬೋದಿತ್ತು. ಬಟ್ ಇಲ್ಲಿ ವೆಹಿಕಲನ್ನು ಕೊಟ್ಟಿಲ್ಲ. ಹಾಗಾಗಿ ಏನಾಗುತ್ತೆ, ಕಾರುಗಳು ಮತ್ತು ಸ್ಕೂಟರು ಸಪ್ರೇಟ್ ಆಯಿತು, ಸಪ್ರೇಟು. ಬಟ್ ಕೆಂಪು ಅಂತಕ್ಕಂಥದ್ದು ಈ ಒಂದು ಕಾರ್ ಆಗಿರ್ಬೋದು, ಸ್ಕೂಟರ್ ಆಗಿರ್ಬೋದು, ರೆಡ್ ಕಲರ್ ಇರುತ್ತೆ. ಸೊ ಇದು ಒಳಗಡೆ ಬಂದಿದೆಯಲ್ವ, ಇದು ರೆಡ್ ಕಲರ್ ಅಂತ ಅರ್ಥ. ಇದು ಮಿಕ್ಕಂಥದ್ದು ಬೇರೆ ಯಾವ ಕಲರ್ ಆದರೂ ಇರುತ್ತೆ. ಓಕೆ, ಸೊ ಹಾಗೆ ಆನ್ಸರ್ ನಾವಿಲ್ಲಿ ಆಪ್ಷನ್ ಡಿನ ತೊಗೊಳ್ಬೇಕಾಗುತ್ತೆ. ಇನ್ನು ಆಪ್ಷನ್ 1 ಬರೋದಿಲ್ಲ, ಯಾಕಂದರೆ ಕೆಂಪು ಒಳಗಡೆ ಕಾರ್ ಬರುತ್ತೆ ಅಂದರೆ ಸ್ಕೂಟರು ಸಹ ಕೆಂಪಿರುತ್ತೆ. ಹಾಗಾಗಿ ಕೆಂಪು ಎಲ್ಲ ಕಾರುಗಳು ಕೆಂಪೇ ಇರುತ್ತೆ ಅಂತಕ್ಕಂಥದ್ದು ಸಹ ತಪ್ಪು. ಸೊ ಹಾಗಾಗಿ ಫಸ್ಟ್ ಒನ್ ಕೈ ಬಿಡಲಾಗುತ್ತೆ. ಆ್ಯಂಡ್ ಎರಡನೇದಂತ ನೋಡ್ತಾ ಕೆಂಪು ಒಳಗಡೆ ಕಾರುಗಳು ಮತ್ತು ಸ್ಕೂಟರ್ ಬರುತ್ತೆ ಅಂದರೆ ಕೆಂಪು ಮಾತ್ರ ಇರುತ್ತೆ, ಕಾರು ಸ್ಕೂಟರು ಬೇರೆ ಕಲರ್ ಇರಲ್ವಾ? ಸೊ ಹಾಗಾಗಿ ಇದು ಸಹ ಕೈ ಬಿಡಲಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕಾರ್ಗೆ ಮತ್ತು ಸ್ಕೂಟರ್ಗೆ ಯಾವುದೇ ಒಂದು ಸಂಬಂಧ ಇಲ್ಲ. ಸೊ ಹಾಗೆ ಟೋಟಲ್ ಆಗಿ ರಾಂಗ್ ಆಗುತ್ತೆ. ಸೊ ಆನ್ಸರ್ ಆಪ್ಷನ್ ಡಿ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಹೆಕ್ಸ್ ಎನ್ನುವನು ತನ್ನ ಆಸ್ತಿಯಲ್ಲಿ ಅರ್ಧ ಪಾಲನ್ನು ತನ್ನ ಹೆಂಡತಿಗೆ, ಉಳಿದರಲ್ಲೇ ಅರ್ಧ ಪಾಲನ್ನು ತನ್ನ ಮಗನಿಗೆ ಕೊಟ್ಟನು. ಉಳಿದ ಆಸ್ತಿಯನ್ನು ಸಮನಾಗಿ ಭಾಗ ಮಾಡಿ ತನ್ನ 2 ಹೆಣ್ಣು ಮಕ್ಕಳಿಗೆ ಹಂಚಿದನು. ಹಾಗಾದರೆ ಆ 2 ಹೆಣ್ಣು ಮಕ್ಕಳಲ್ಲಿ ಪ್ರತಿಯೊಬ್ಬರಿಗೂ ದೊರೆತ ಪಾಲು ಎಷ್ಟು? ಸೊ ನೋಡಿ ಸ್ನೇಹಿತರೆ, ಹೆಕ್ಸ್ ಅಂತಕ್ಕಂಥವ್ನು ಯಾರೋ ಒಬ್ಬ ತನ್ನ ಆಸ್ತಿನ ತಗೊಳ್ತಾನೆ. ಸೊ ಆಸ್ತಿ ಇರುತ್ತೆ. ಸೊ ಆಸ್ತಿಲಿ ಅರ್ಧ ಪಾಲನ್ನು ತನ್ನ ಹೆಂಡತಿಗೆ ಕೊಡ್ತಾನೆ. ಸೊ ಆಸ್ತಿ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ. ಎಕ್ಸ್ ಅಂತ ತೊಗೊಳ್ಳೋಣ ಅಂದರೆ ಆಲ್ರೆಡಿ ಎಕ್ಸ್ ಎನ್ನುವನು ಅಂತ ಒಂದು ಹೆಸರನ್ನ ಕೊಟ್ಬಿಟ್ಟಿದ್ದಾರೆ. ಹೆಕ್ಸ್ ಅಂತಕ್ಕಂಥನು ತನ್ನ ಆಸ್ತಿಲಿ ಎಷ್ಟಿದೆ ಅಂತ ಗೊತ್ತಿಲ್ಲ, ಯಾವುದೋ ಒಂದು ತೊಗೊಳ್ಳೋಣ. ಎ ಅಂತನೋ, ಬಿ ಅಂತನೋ, ಸಿ ಅಂತನೋ ಯಾವುದೋ ಒಂದು ತೊಗೊಳ್ಳೋಣ. ಓಕೆ, ಅವನ ಆಸ್ತಿ ಇರ್ತಕ್ಕಂಥದ್ದು ಏರಷ್ಟು ಅಂತ ಅಂದ್ಕೊಳ್ಳೋಣ. ಏನಲ್ಲಿ ಏನು ಮಾಡ್ತಾನೆ? ಅರ್ಧ ಭಾಗ ಏನು ಮಾಡ್ತಾನೆ? ಅರ್ಧ ಭಾಗನ ತನ್ನ ಹೆಂಡತಿಗೆ ಕೊಡ್ತಾನೆ. ಉಳಿದಿರ್ತಕ್ಕಂಥದ್ದು ಎಷ್ಟು? ಇನ್ನು ಅರ್ಧ. ಸೊ A/2 ಉಳ್ತದೆ, ಹೌದಲ್ವಾ? ಸೊ ಒಂದು ಇರ್ತದೆ ಆಸ್ತಿ, ಎಲ್ಲಿ ಅರ್ಧ ಭಾಗ ಹೆಂಡತಿ ಕೊಟ್ಟು ಉಳಿದಿರ್ತಕ್ಕಂಥದ್ದು ಎಷ್ಟು? A/2. A/2ನಲ್ಲಿ ಏನು ಮಾಡ್ತಾನೆ? ಅರ್ಧ ಭಾಗವನ್ನು A/2ನಲ್ಲಿ ಅರ್ಧ ಭಾಗವನ್ನು ಕೊಡ್ತಕ್ಕಂಥದ್ದು ಯಾರಿಗೆ? ತನ್ನ ಮಗನಿಗೆ. ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಸೊ ತನ್ನ ಮಗನಿಗೆ ಕೊಡ್ತಾನೆ ಅಂದರೆ ಅಲ್ಲಿಗೆ ಎಷ್ಟು ಕೊಡ್ತಾನೆ? 1/4 ಭಾಗ ಕೊಡ್ತಾನೆ, ಹೌದಾ? ಒಂದು ಹುಂಡೆ ಆಸ್ತಿ ಅಂತ ಅಂದ್ಕೊಂಡೆ, ಇದರಲ್ಲಿ ಅರ್ಧ ಹೆಂಡತಿಗೆ ಹೊಟ್ಟೋಯ್ತು. ಆ್ಯಂಡ್ ನೆಕ್ಸ್ಟು ಇದರಲ್ಲಿ ಅರ್ಧ ಏನಾಗುತ್ತೆ? ಮಗನಿಗೋಯ್ತು. ಸೊ ಅಲ್ಲಿಗೆ 1/4 ಮಗನಿಗೋಯ್ತು, ಅಥವಾ A/4, ಹೌದಲ್ವಾ? ಸೊ ಇನ್ನು ಉಳಿದಿರ್ತಕ್ಕಂಥದ್ದು 1/4 ಭಾಗ ಏನಿದೆಯೋ, ಈ 1/4 ಭಾಗದಲ್ಲಿ ಅರ್ಧ ಅಂತ ಹೇಳಿದ್ರೆ ಅಲ್ಲಿಗೆ ಏನಾಗುತ್ತೆ? A/8 ಅಥವಾ 1/8 ಆಗುತ್ತೆ. ಅಂದರೆ ನಿಮ್ಗೆ ಇನ್ನೂ ಅರ್ಥ ಆಗಬೇಕಂದ್ರೆ 1/4 ಏನಿದೆ ಇದನ್ನು ಇಬ್ಬರಿಗೆ ಹಂಚೋದು. ಸೊ ಇಬ್ಬರಿಗೆ ಹಂಚೋದು ಅಂದರೆ /2 ಮಾಡಿರಿ. ಸೊ 1/8 ಇದನ್ನು ಎಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಅಲ್ಲಿಗೆ ಪ್ರತಿ ಹೆಣ್ಣು ಮಕ್ಕಳಿಗೆ ಸಿಗ್ತಕ್ಕಂತಹ ಆಸ್ತಿ ಪಾಲು ಅಂತ ಹೇಳಿದ್ರೆ 1/8%. ಸಾರಿ, ಪರ್ಸೆಂಟ್ ಅಲ್ಲ, 1/8. ಓಕೆ. ಆ್ಯಂಡ್ ನೆಕ್ಸ್ಟು, ಮಾಡು ಇಲ್ಲವೇ ಮಡಿ ಎನ್ನುವುದು ಯಾವಾಗ ಮಾಡಲ್ಪಟ್ಟ ಘೋಷಣೆಯಾಗಿದೆ? ಸೊ 1921ರ ಕ್ವಿಟ್ ಇಂಡಿಯಾ ಚಳುವಳಿ, 1930ರ ಉಪ್ಪಿನ ಸತ್ಯಾಗ್ರಹ, 1921ರ ಅಸಹಕಾರ ಚಳುವಳಿ, ಮುಂದಿದೊಂದು ಬಿಟ್ಟಿದೆ. ಓಕೆ, ಇರಲಿ. ಮಾಡು ಇಲ್ಲವೇ ಮಡಿ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ನಿಮಗೆ? 1921 ಕ್ವಿಟ್ ಇಂಡಿಯಾ ಚಳುವಳಿ, ಹೌದಲ್ವಾ? ಸೊ ಇಂಡಿಯಾ ಭಾರತವನ್ನು ಬಿಟ್ಟು ತೊಲಗಿ ಅಂತಕ್ಕಂಥದ್ದು ಏನಿದೆಯೋ, ಸೊ ಆ ಒಂದು ಟೈಮಲ್ಲಿ ಬರ್ತಕ್ಕಂಥ ಒಂದು ಘೋಷಣೆ ಆಗಿರುತ್ತೆ. ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟು, ಶುಷ್ಕ ಸಸ್ಯಗಳು ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಎಲ್ಲಿ? ಕ್ಸೆರಾಫೈಟ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಕ್ಸೆರಾಫೈಟ್ಸ್ ಎಲ್ಲಿ ಜಾಸ್ತಿ ಕಂಡುಬರುತ್ತವೆ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ.
ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿದ್ದಾರೆ ಸಸ್ಯಗಳ ವಿಶೇಷತೆ ಬಗ್ಗೆ ನೋಡ್ತಾ ಹೋದರೆ ಹೆಂಗೆ ಝೀರೋಫೈಟ್ಸ್ ಅಂತ ಕೊಟ್ಟಿದ್ದಾರೋ ಅದು ಎಲ್ಲಿ ಕಂಡು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ನೋಡ್ತಾ ಹೋದರೆ ಹೈಡ್ರೋಫೈಟ್ಸ್ ಅಂತಕ್ಕಂಥ ಆಕ್ವಾಟಿಕ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಆಕ್ವಾಟಿಕ್ ಮೀನ್ಸ್ ನೀರು ಅಂತ ಅರ್ಥನೂ ಸಹ ಬರುತ್ತೆ. ಸೊ ಆಕ್ವಾಟಿಕ್ ನೀರು ಅಂತ ಹೇಳ್ತೀವಿ. ನೀರಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯಗಳನ್ನ ನಾವು ಹೈಡ್ರೋಫೈಟ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಕ್ಸಿರೋಫೈಟ್ಸ್, ಝೆರೋ ಅಥವಾ ಕ್ಸಿರೋಫೈಟ್ಸ್ ಕಡಿಮೆ ತೇವಾಂಶ ಪ್ರದೇಶದಲ್ಲಿ ಬೆಳೆಯುವ ಸಸ್ಯಗಳು ಅಥವಾ ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳಾಗಿರುತ್ತವೆ. ಸೊ ಕೊಟ್ಟಕ್ಕಂಥ ಕ್ವಶನ್ ಇದೇ ಆಗಿದೆ. ಝೆರೋಫೈಟ್ಸ್ ಅಂತಕ್ಕಂಥ ಎಲ್ಲಿ ಕಂಡು ಬರುತ್ತೆ? ಶುಷ್ಕ ಸಸ್ಯಗಳು. ಓಕೆ. ಆ್ಯಂಡ್ ಅದೇ ರೀತಿ ನಾವು ನೋಡ್ತಾ ಹೋದರೆ ಹೆಫಿಫೈಟ್ಸ್ ಅಂತಕ್ಕಂಥದ್ದು ಮತ್ತೊಂದು ಸಸ್ಯದ ಮೇಲೆ ಬೆಳೆಯುವ ಸಸ್ಯಗಳು. ಅಂದರೆ ನೀವು ನೋಡ್ಬೋದು ಮರಗಳು ಬೇರೆ ಸಣ್ಣ ಸಣ್ಣ ಒಂದು ಗಿಡಗಳು ಬೆಳೆದಿರ್ತದಲ್ಲ, ಸೊ ಅದನ್ನು ನಾವು ಹೆಫಿಫೈಟ್ಸ್ ಅಂತ ಕರಿತೀವಿ. ಮರದ ಮೇಲೆ ಅಥವಾ ಸಸ್ಯದ ಮೇಲೆ ಮತ್ತೊಂದು ಸಸ್ಯ ಬೆಳೀತಕ್ಕಂಥದ್ದನ್ನ ಹೆಫಿಫೈಟ್ಸ್. ಸೊ ಆ್ಯಂಡ್ ನೆಕ್ಸ್ಟು ಲಿಥೋಫೈಟ್ಸ್ ಅಂತ ಅಂದರೆ ಏನು? ಬಂಡೆಗಳ ಮೇಲೆ. ಸೊ ಲಿಥೋ ಮೀನ್ಸ್ ನಿಮ್ಗೆ ಗೊತ್ತಿರಬಹುದು, ಲಿಥೋಸ್ಪಿಯರ್ ಅಂತ ಹೇಳ್ತೀವಿ. ಸೊ ಪರ್ವತಗಳು, ಕಲ್ಲು ಬಂಡೆಗಳೇನಿರುತ್ತೋ ಸೊ ಅದನ್ನು ಲಿಥೋಸ್ಪಿಯರ್ ಅಂತ ಹೇಳ್ತೀವಿ. ಸೊ ಲಿಥೋಫೈಟ್ಸ್ ಅಂತ ಹೇಳಿದ್ರೆ ಬಂಡೆಗಳ ಮೇಲೆ ಬೆಳೀತಕ್ಕಂಥ ಒಂದು ಸಸ್ಯಗಳನ್ನು ನಾವು ಲಿಥೋಫೈಟ್ಸ್ ಅಂತ ಕರಿತೀವಿ. ಓಕೆ. ಸೊ ಕೆಲವೊಂದು ವರ್ಡ್ಗಳು, ಇಂಗ್ಲೀಷ್ ವರ್ಡ್ಗಳು ನಾವು ಇಟ್ಕೊಬಿಟ್ರೆ ಆನ್ಸರ್ ಈಸಿಯಾಗಿ ಫೈಂಡ್ ಔಟ್ ಆಗಿಬಿಡುತ್ತೆ. ಆ್ಯಂಡ್ ನೆಕ್ಸ್ಟು ಹಾಕ್ಸಿಲೋಫೈಟ್ಸ್ ಅಂದರೆ ಏನು? ಆಮ್ಲೀಯ ಮಣ್ಣಿನಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯಗಳನ್ನು ನಾವು ಹಾಕ್ಸಿಲೋಫೈಟ್ಸ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟು ಸ್ಕ್ಲಿರಿಯೋಫೈಟ್ಸ್ ಅಂತ ಹೇಳಿದರೆ ಪೊದೆಯ ಕಟ್ಟಿಗೆ ಮರಗಳು. ಓಕೆ. ಆ್ಯಂಡ್ ಹೇಲೋಫೈಟ್ಸ್, ಸೊ ಇದು ವೆರಿ ಇಂಪಾರ್ಟೆಂಟ್, ಜೋಗು ಪ್ರದೇಶದಲ್ಲಿ ಬೆಳೀತಕ್ಕಂಥ ಸಸ್ಯಗಳು. ಆ್ಯಂಡ್ ನೆಕ್ಸ್ಟು ಸ್ಯಾಮೋಫೈಟ್ಸ್, ಮರಳಲ್ಲಿ ಬೆಳೆಯುವ ಸಸ್ಯ. ಸೊ ಇಲ್ಲಿ 3 ಥರ ಬರುತ್ತೆ, ಝೆರೋಫೈಟ್ಸ್ ಆಗಿರ್ಬೋದು ಆ್ಯಂಡ್ ಸ್ಯಾಮೋಫೈಟ್ಸ್ ಆಗಿರ್ಬೋದು. ನೆಕ್ಸ್ಟು ಇನ್ನೊಂದಿದೆ ನೋಡಿ ಇಲ್ಲಿ, ಹೆರಿಮೋಫೈಟ್ಸ್, ಮರುಭೂಮಿ ಅಥವಾ ಸ್ಟೆಫಿಯಲ್ಲಿ ಬೆಳೆಯುವಂಥ ಸಸ್ಯಗಳು. ಜಿಯೋಫೈಟ್ ಅಂತ ಹೇಳಿದಾಗ ಜಿಯೋ ಮಣ್ಣು ಅಂತ ನಿಮ್ಗೆ ಗೊತ್ತಿದೆ, ಅಂತರ್ಗತ ಶೇಖರಣೆ ಹೊಂದಿರುವ ಸಸ್ಯಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಹಾಲೋಫೈಟ್ಸ್ ಅಂತ ಹೇಳಿದಾಗ ಲವಣಾಂಶ ಹೆಚ್ಚಾಗಿರುವ ಪ್ರದೇಶದಲ್ಲಿ ಬೆಳೀತಕ್ಕಂಥ ಸಸ್ಯಗಳಾಗಿರುತ್ತೆ. ಸ್ಯಾಫ್ರೋಫೈಟ್ಸ್ ಅಂತ ಹೇಳಿದ್ರೆ ಕೊಳೆತ ವಸ್ತುಗಳ ಮೇಲೆ. ಸೊ ಸ್ಯಾಫ್ರನ್ಸ್ ನೀವು ಕೇಳಿರಬಹುದು, ಸೈನ್ಸಲ್ಲಿ ಬರುತ್ತೆ. ಸೊ ಅದು ಬಂದು ಶಿಲೀಂಧ್ರಗಳು, ಅಣಬೆ ಆಗಿರ್ಬೋದು. ಸೊ ಇದನ್ನೆಲ್ಲ ನಾವು ಸ್ಯಾಫ್ರೋಫೈಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಮೀಸೋಫೈಟ್ಸ್ ಅಂತ ಹೇಳಿದ್ರೆ ಇವು ಭೂಮಿಯ ಮೇಲೆ ಸಸ್ಯಗಳಾಗಿದ್ದು ಒಣ ಹಾಗೂ ತೇವಾಂಶ ಇರುವ ಎರಡೂ ಪ್ರದೇಶದಲ್ಲಿ ಬೆಳೀತಕ್ಕಂಥದ್ದು ಈ ಒಂದು ಮೀಸೋಫೈಟ್ಸ್ ಆಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟು, ಇದು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ನಾವು ನೋಡೋದಾದರೆ ಶುಷ್ಕ ಸಸ್ಯಗಳು ಎಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದಾಗೆ ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ ಸಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದು ಶಂಕುವಿನ ಪಾದದ ವಿಸ್ತೀರ್ಣ 154 ಮೀಟರ್ ಸ್ಕ್ವೇರ್ ಮತ್ತು ಅದರ ಘನಫಲ 308 ಮೀಟರ್ ಕ್ಯೂಬ್ ಆದರೆ ಅದರ ಎತ್ತರವನ್ನು ಕಂಡುಹಿಡಿಯಿರಿ. ಸೊ ಸ್ನೇಹಿತರೆ, ಇಲ್ಲಿ ಕೊಟ್ಟಿದ್ದಾರೆ ಏನು? ಶಂಕುವಿನ ಪಾದದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ, 154 ಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ, ಮತ್ತು ಅದರ ಘನಫಲವನ್ನು ಕೊಟ್ಟಿದ್ದಾರೆ 308 ಮೀಟರ್ ಕ್ಯೂಬ್. ಹೌದಲ್ವಾ? ಸೊ ನಮಗೆ ಗೊತ್ತಿದೆ ಶಂಕುವಿನ ಒಂದು ಘನಫಲ. ಸೊ ಶಂಕುವಿನ ಘನಫಲ ಕೊಟ್ಟಿದ್ದಾರಲ್ವಾ, ಸೊ ಹಾಗಾಗಿ ಶಂಕುವಿನ ಘನಫಲ ಈಕ್ವಲ್ಸ್ ಏನಿದೆ, ಫಾರ್ಮುಲಾ ಗೊತ್ತಿರಬೇಕಾಗೋದು ನಿಮಗೆ. ಈ ಒಂದು ಇದನ್ನು ಮಾಡಬೇಕಂತ ಹೇಳಿದರೆ 1/3 πr²h, ಇದು ಶಂಕುವಿನ ಘನಫಲ. ಸೊ ನೋಡಿ ಸ್ನೇಹಿತರೆ, ಒಂದು ಶಂಕುವಿನ ಪಾದದ ವಿಸ್ತೀರ್ಣದ ಫಾರ್ಮುಲಾ ಏನಂತ ಹೇಳಿದರೆ πr², ಪಾದದ ವಿಸ್ತೀರ್ಣ. ಓಕೆ. ಸೊ ಇಲ್ಲಿ ಅಪ್ಲೈ ಮಾಡಿ, ಘನ ಕೊಟ್ಟಿದ್ದಾರೆ 308 ಈಕ್ವಲ್ಸ್ 1/3 πr² ಗೊತ್ತಿದೆ ಹೌದಲ್ವಾ, 154 ಇಂಟು ಎತ್ತರ ಕಂಡುಹಿಡಿಬೇಕು. ಸೊ ಇಷ್ಟೇ ಸಿಂಪಲ್ಲು. ಹಾಕೊಂಡು ನೀವು ಮಾಡ್ತಾ ಹೋದರೆ ನಿಮಗೆ ಬರ್ತಕ್ಕಂಥದ್ದು ಏನಿದೆ ಅದನ್ನು ಆನ್ಸರ್ನ ಫೈಂಡ್ ಔಟ್ ಮಾಡಿ ನಿಮಗೆ ಬರ್ತಕ್ಕಂಥದ್ದು 6 ಮೀಟರ್. ಸೊ ನೋಡಿ ಇದನ್ನು ಮಾಡ್ಕೊಳ್ಳಿ ನೀವು. ಸೊ H ಈಕ್ವಲ್ಸ್ 308 ಏನಿದೆಯೋ ಇಂಟು 8 ಡಿವೈಡೆಡ್ ಬೈ 154 ಮಾಡಿದ್ರೆ ನಿಮಗೆ 6 ಮೀಟ್ರ್ ಕಂಡು ಬರುತ್ತೆ ಎತ್ತರ. ನೆಕ್ಸ್ಟು ಎರಡು ಸಂಖ್ಯೆಗಳ ಲಾಸಹ ಮತ್ತು ಎರಡು ಸಂಖ್ಯೆಗಳ ಲಾಸಹ ಅದರ ಮಾಸಹದ 12ರಷ್ಟು. ಆ ಎರಡೂ ಸಂಖ್ಯೆಗಳ ಲಾಸಹ ಮತ್ತು ಮಾಸಗಳ ಮೊತ್ತ 403. ಒಂದು ಸಂಖ್ಯೆ 93 ಆದರೆ ಮತ್ತೊಂದು ಸಂಖ್ಯೆ ಎಷ್ಟು? ಸೊ ಪ್ರಶ್ನೆ ಏನಿದೆ, ಎರಡು ಸಂಖ್ಯೆಗಳ ಲಾಸಹ ಅದರ ಮಾಸಹದ 12ರಷ್ಟು. ಸೊ ಇಲ್ಲಿ ಮಾಸಹ ಎಷ್ಟು ಅಂತ ಗೊತ್ತಾ, ಎಕ್ಸ್ ಅಂತ ತಗೊಂಡ್ರೆ ಲಾಸಹ ಎಷ್ಟಾಗುತ್ತೆ? 12x ಆಗುತ್ತೆ. 12ರಷ್ಟು ಅಂತ ಹೇಳಿದಾಗ 12x ಆಯಿತು. ನೆಕ್ಸ್ಟ್ ಪಾಯಿಂಟ್ ಏನಿದೆ, ಆ ಎರಡೂ ಸಂಖ್ಯೆಗಳ ಲಾಸಹ ಮತ್ತು ಮಾಸಹಗಳ ಮೊತ್ತ 403. ಹೌದಾ? ಎರಡು ಸಂಖ್ಯೆ ಏನಿದೆ, ಎಕ್ಸ್ ಮತ್ತು 12x ಇದೆ. ಸೊ ಮೊತ್ತ ಎಕ್ಸ್ ಪ್ಲಸ್ 12x ಈಕ್ವಲ್ಸ್ 403 ಇದೆ. ಇವಾಗ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೋದಾ? 13x ಈಕ್ವಲ್ಸ್ 403. ಎಕ್ಸ್ ಈಕ್ವಲ್ಸ್ 403ನ 13ನ ಡಿವೈಡ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು 31. ಸೊ ಎಕ್ಸ್ ವ್ಯಾಲ್ಯೂ ಇದು ಮಾಸಹ ಆಯಿತು. ಲಾಸಹ ಕೊಟ್ಟಿದ್ದಾರೆ ಎಷ್ಟು? 12x ಅಂತ. ಸೊ 12 ಇಂಟು 31ನ ಮಾಡಿದ್ರೆ ನಿಮಗೆ ಲಾಸಹ ಸಿಗ್ತಾ ಹೋಗುತ್ತೆ. ಸೊ ಹಾಗಾದಾಗ ಇದು ಮಾಡ್ತಾ ಹೋದಾಗ ನಿಮಗೆ ಬರ್ತಕ್ಕಂಥದ್ದು 372. ಇದು ಲಾಸಹ ಆಯಿತು.
ಆ್ಯಂಡ್ ನೆಕ್ಸ್ಟು ಇದು ಮಾಸಹ ಆಯಿತು. ಆ್ಯಂಡ್ ಒಂದು ಸಂಖ್ಯೆ 93 ಅಂತ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಈಗ ಫಾರ್ಮುಲಾ ಗೊತ್ತಿದೆ ಹೌದಾ, H ಇಂಟು ಎಲ್ ಈಕ್ವಲ್ಸ್ A ಇಂಟು ಬಿ. ಏನಂತ ಹೇಳಿದರೆ ಲಾಸಹ ಇಂಟು ಮಾಸಹ ಈಕ್ವಲ್ಸ್ ಎರಡು ಸಂಖ್ಯೆಗಳ ಗುಣಲಬ್ಧ. ಸೊ ಈಗ ಏನು ಮಾಡಬಹುದು, ಎಚ್ ಕೊಟ್ಟಿದ್ದಾರೆ, ಎಲ್ ಕೊಟ್ಟಿದ್ದಾರೆ, 31 ಇಂಟು 372 ಈಕ್ವಲ್ಸ್ ಎ 93 ಕೊಟ್ಟಿದ್ದಾರೆ ಇಂಟು ಬಿ ಗೊತ್ತಿಲ್ಲ, ಕಂಡುಹಿಡಿಬೇಕು. ಯಾವುದಾದ್ರು ತೊಗೊಳ್ಳಿ, ಎಕ್ಸ್ ವೈ ಝೆಡ್ ಏನಾದ್ರು ತೊಗೊಳ್ಳಿ. ಓಕೆ, ಸೊ ಇವಾಗ ನಾವು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೋದಾ, ಎಕ್ಸ್ ಈಕ್ವಲ್ಸ್ 31 ಇಂಟು 372 ಡಿವೈಡೆಡ್ ಬೈ 93. ಸೊ ಈ ರೀತಿ ನೀವು ಮಾಡಿದಾಗ ನಿಮಗೆ ಬರ್ತಕ್ಕಂಥ ಆನ್ಸರ್ ಅಂತ ಹೇಳಿದರೆ ಅದು 124 ಆಗಿರುತ್ತೆ. ಆಪ್ಷನ್ ಬಿ. ಸೊ ನೀವು ಮಾಡ್ಕೊಳ್ತಾ ಹೋಗಿ 31 3 ಆವರ್ತಿ ಹೋಗುತ್ತೆ, ಮತ್ತೆ ಇದು ಡಿವೈಡ್ ಮಾಡ್ತಾ ಹೋಗಿ 124 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ, ಜಮ್ಶೆಡ್ಪುರ ಈ ನದಿಯ ದಂಡೆಯ ಮೇಲೆ ಇದೆ. ಹೆಸ್ ಜಮ್ಶೆಡ್ಪುರ ಏನಕ್ಕೆ ಫೇಮಸ್ ಆಗಿದೆ ಹೇಳಿ. ಈ ಒಂದು ಟಾಟಾ ಮತ್ತು ಏನು ಇದು ಬರುತ್ತೋ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಹೌದಲ್ವಾ. ಸೊ ಜಮ್ಶೆಡ್ಪುರ, ಸೊ ಅದಕ್ಕೆ ತುಂಬ ಹೆಸರುವಾಸಿ. ಆ ಒಂದು ಜಮ್ಶೆಡ್ಪುರ ನದಿಯ ದಂಡೆಯ ಮೇಲೆ ಯಾವ ಒಂದು ನದಿಯ ದಂಡೆಯ ಮೇಲೆ ಕಂಡುಬರುತ್ತೆ, ದಾಮೋದರ, ಗಂಗಾ, ಸುವರ್ಣರೇಖಾ, ಮೂಸಿ. ಸ್ನೇಹಿತರೆ, ಸೊ ಆನ್ಸರ್ ಬಂದು ಜಮ್ಶೆಡ್ಪುರ ಜಾರ್ಖಂಡಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಅಲ್ಲಿ ಇರತಕ್ಕಂಥ ಒಂದು ನದಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದಂತ ಹೇಳಿದರೆ ಸೊ ಅದು ಬಂದು ಸುವರ್ಣರೇಖಾ, ಆಪ್ಷನ್ ಸಿ. ನೆಕ್ಸ್ಟು 10 ಜನ ಕೆಲಸಗಾರರ 6 ದಿನಗಳ ಕೂಲಿಯು ರೂ. 1200 ಆದರೆ 4 ಜನ ಕೆಲಸಗಾರರ ಒಂದು ದಿನದ ಕೂಲಿ ಎಷ್ಟಾಗಿರುತ್ತದೆ. ಸೊ ನೋಡಿ, 10 ಜನ ಕೆಲಸಗಾರ 6 ದಿನಗಳ ಕೂಲಿ 1200 ಹೌದಾ. ಸೊ 10 ಜನರ ಒಂದು ದಿನದ ಕೂಲಿ ಎಷ್ಟಾಗುತ್ತೆ, 1200 ಡಿವೈಡೆಡ್ ಬೈ 6, 200 ರೂಪಾಯಿ ಆಗುತ್ತೆ. ಎಷ್ಟಕ್ಕೆ, 10 ಜನಕ್ಕೆ ಒಂದು ದಿನಕ್ಕೆ. ಅದೇ ರೀತಿ ಒಂದು ಜನ ಒಂದು ದಿನಕ್ಕೆ ಎಷ್ಟಾಗುತ್ತೆ, 200 ಡಿವೈಡೆಡ್ ಬೈ 10, 20 ರೂಪಾಯಿ ಆಗುತ್ತೆ. ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಸಿಗ್ತಕ್ಕಂಥ ಕೂಲಿ ಎಷ್ಟು, 20 ರೂಪಾಯಿ. 4 ಜನ ಕೆಲಸಗಾರರ ಒಂದು ದಿನದ ಕೂಲಿ ಎಷ್ಟು, ಸೊ 4 ಜನ ಅಂತ ಹೇಳಿದಾಗ ಒಬ್ಬನಿಗೆ 20 ರೂಪಾಯಿ ಇದೆ, 4 ಜನಕ್ಕೆ ಎಷ್ಟಾಯಿತು, 4 8 80 ರೂಪಾಯಿ ಆಗುತ್ತೆ ಹೌದಾ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಸೊನ್ನೆಯನ್ನು ಹೀಗೆನ್ನುವರು. ಸೊ ಎಲ್ಲ ಸ್ವಾಭಾವಿಕ ಸಂಖ್ಯೆ ನಾವು ಇಟ್ ಮೀನ್ಸ್ ಸ್ವಾಭಾವಿಕ ಸಂಖ್ಯೆ ಅಂದರೆ ಏನು, 1 2 3 ಇನ್ಫಿನಿಟಿ ಗಂಟ ಹೋಗುತ್ತೆ. ಸೊ ಇಲ್ಲಿ ಸೊನ್ನೆನ ಒಳಗೊಂಡಿದೆ ಅಂತ ಹೇಳಿದರೆ ಅಲ್ಲಿ ಬರ್ತಕ್ಕಂಥದ್ದು ಸೊ ಪೂರ್ಣ ಸಂಖ್ಯೆ ಬರುತ್ತೆ, ಪೂರ್ಣಾಂಕಗಳು ಬರುತ್ತೆ. ಅವಿಭಾಜ್ಯ ಸಂಖ್ಯೆ ಬರಲ್ಲ, ಭಾಜ್ಯ ಸಂಖ್ಯೆ ಬರಲ್ಲ ಹೌದಲ್ವಾ. ಇನ್ನು ಬರ್ತಕ್ಕಂಥ ಪೂರ್ಣ ಸಂಖ್ಯೆ ಅಥವಾ ಪೂರ್ಣಾಂಕಗಳು ಇವೆರಡರಲ್ಲಿ ಆನ್ಸರ್ ಸಿಗಬೇಕು ನಿಮಗೆ. ಪೂರ್ಣ ಸಂಖ್ಯೆಗಳು ಅಂತ ನಾವು ಕರಿತೀವಿ. ಪೂರ್ಣಾಂಕ ಅಂತ ಹೇಳಿದಾಗ 0 +/-1 +/-2. ಸೊ ಇಟ್ ಮೀನ್ಸ್ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಸೈನನ್ನು ಹೊಂದಿರತಕ್ಕಂಥದ್ದು ಪೂರ್ಣಾಂಕಗಳು ಹೌದಾ. ಸೊ ಆಪ್ಷನ್ ಎ ಬಂದು ಪೂರ್ಣ ಸಂಖ್ಯೆ 0 1 2 3 ಅಪ್ ಟು ಇನ್ಫಿನಿಟಿ ಗಂಟ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ನ್ಯಾಯಾಧೀಶ, ನ್ಯಾಯ ಅಂತ ಕೊಟ್ಟಿದ್ದಾರೆ, ಪರಾಮರ್ಶಕ ಏನು ಮಾಡ್ತಾನೆ. ಸೊ ನ್ಯಾಯಾಧೀಶನಿಂದ ಸಿಗ್ತಕ್ಕಂಥದ್ದು ನ್ಯಾಯ, ಸ್ವಾತಂತ್ರ್ಯ ಹೋರಾಟಗಾರನಿಂದ ಸಿಗ್ತಕ್ಕಂಥದ್ದು ಸ್ವಾತಂತ್ರ್ಯ ಹೌದಾ. ಮನೋರಂಜನೆ ಸಿಗುತ್ತಾ, ಪರಾಮರ್ಶಕ ಬರಲ್ಲ, ಇನ್ನು ನಟನೆ ಬರಲ್ಲ. ಸೊ ಆನ್ಸರ್ ಆಪ್ಷನ್ ಸಿ, ನೀತಿ. ನೆಕ್ಸ್ಟು ಅತಿ ದೊಡ್ಡ ಖಂಡ ಯಾವುದು ಅಂತ ಕೇಳಿದರೆ ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಅತ್ಯಂತ ದೊಡ್ಡ ಖಂಡ ಅಂತ ಹೇಳಿರೋದು ನಮ್ಮ ಏಷ್ಯಾ ಖಂಡ ಆಗಿರುತ್ತೆ, ಆಪ್ಷನ್ ಡಿ. ನೆಕ್ಸ್ಟು ವ್ಯಾಪಾರಕ್ಕಾಗಿ ಭಾರತ ಮತ್ತು ಚೀನಾಗಳ ನಡುವೆ ತೆರೆಯಲ್ಪಟ್ಟ ಮಾರ್ಗ ಯಾವುದು, ನಾಥುಲಾ, ಕಾರ್ದುಂಗ್ಲಾ, ಚುಂಬಿ, ಸೋಲಂಗ್. ಭಾರತ ಮತ್ತು ಚೀನಾಗಳ ನಡುವೆ ವ್ಯಾಪಾರಕ್ಕಾಗಿ ತೆರೆಯಲ್ಪಟ್ಟ ಮಾರ್ಗ ಅಂತ ಬಂದು ಆಪ್ಷನ್ ಎ, ನಾಥುಲಾ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಸೊ ಒಂದು ರೋಸಿ ಅನ್ನೋ ಪದವನ್ನು ಯಾವುದೋ ಒಂದು ಪದದಿಂದ ಕೊಟ್ಟಿದ್ದಾರೆ, ಹ್ಯಾಂಡ್ ಬರೆದರೆ ಬ್ಯೂಟಿ ಅನ್ನೋ ಪದವನ್ನು ಯಾವ ರೀತಿ ಬರೆಯಬಹುದು. ಸೊ ನೋಡಿ ಸ್ನೇಹಿತರೆ, ಇದೆಲ್ಲ ತುಂಬ ಸಿಂಪಲ್ ಅಂತ ಹೇಳಿದ್ರೆ ಆ ಒಂದು ಸಂಖ್ಯೆಗಳನ್ನ 1 2 3 ಆಲ್ಫಾಬೆಟ್ನ ಮುಂದೆ ಹೋಗಿರುತ್ತೆ ಅಷ್ಟೇ, ಅದು ಬಿಟ್ಟು ಏನಿರಲ್ಲ ಇಲ್ಲಿ. ಸೊ ಡಿ ಕೊಟ್ಟಿದ್ದಾರೆ, ಡಿ ಆದಮೇಲೆ ಇ ಬರುತ್ತೆ, ಎಫ್ ಬರುತ್ತೆ, ಜಿ ಬರುತ್ತೆ, ಅದಾದ ನಂತರ ಎಚ್ ಕೊಟ್ಟಿದ್ದಾರೆ. ಅದೇ ರೀತಿ ಅಷ್ಟೇ ಆರ್ ಆದಮೇಲೆ ಎಸ್ ಟಿ ಯು ವಿ ಇದೆ, ಓ ಕೊಟ್ಟಿದ್ದಾರೆ, ಪಿ ಕ್ಯೂ ಆರ್ ಎಸ್ ಇದೆ. ಇಟ್ ಮೀನ್ಸ್ ಮಧ್ಯ 3 ಆಲ್ಫಾಬೆಟ್ ಇದೆ, 4ನೇ ಆಲ್ಫಾಬೆಟ್ನ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಇದು ಅಷ್ಟೇ, ಬಿ ಆದಮೇಲೆ ಬರ್ತಕ್ಕಂಥ ಸಿ ಡಿ ಇ ಎಫ್ ಬರಬೇಕು ಹೌದಲ್ವಾ. ಸೊ ಎಫ್ ಅಂತ ಹೇಳಿದ್ರೆ ಆಪ್ಷನ್ ಏನಲ್ಲಿದೆ. ಸೊ ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ. ಇನ್ನು ನೆಕ್ಸ್ಟ್ ನೋಡ್ತೀವಿ ಅಂತ ಹೇಳಿದ್ರೆ ಇ ಕೊಟ್ಟಿದ್ರೆ, ಇ ಆದಮೇಲೆ ಎಫ್ ಜಿ ಎಚ್ ಐ ಬರುತ್ತೆ. ಸೊ ಸಾಕಿಷ್ಟು ನಿಮ್ಗೆ ಬೇಕಂತಂದರೆ ನೆಕ್ಸ್ಟ್ ನೋಡ್ತಾ ಹೋಗಿ.
ಮಧ್ಯೆ 3 ಸ್ಪೆಲ್ಲಿಂಗ್ ಮಿಸ್ ಆಗಿದೆ, 4ನೇದಕ್ಕೆ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ಮುಂದಿನ ಚಿತ್ರ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಲಾಂಗ್ ಇದೆ ಇದು. ಓಕೆ, ಮುಂದಿನ ಚಿತ್ರ ಯಾವುದು ನೋಡಿ ಸ್ನೇಹಿತರೆ, ಚಿತ್ರ ಹೀಗಿದೆ. ಆಪ್ಷನ್ಸ್ಗಳು ಸಹ ಈ ರೀತಿ ಇದೆ. ಏನಿದೆ ಅಂತ ಹೇಳಿದರೆ ಇಲ್ಲಿ ಓಕೆ ನೋಡಿ ಈ ರೀತಿ ಇದೆ ನೋಡಿ. ಫಸ್ಟ್ ಒಂದು ಏನು ಕೊಟ್ಟಿದ್ದಾರೆ, 3 ಹೊರಗಡೆ ಇದೆ ಬಾಕ್ಸ್, ಔಟ್ ಬಾಕ್ಸು, 1 ಒಳಗಡೆ ಇದೆ. ಅದಾದ ನಂತರ 2 ಇದೆ ಹೊರಗಡೆ, 2 ಒಳಗಡೆ ಇದೆ. ಅದಾದ ನಂತರ 3 ಒಳಗಡೆ ಇದೆ, 1 ಹೊರಗಡೆ ಇದೆ. ಅದಾದ ನಂತರ 4 ಒಳಗಡೆ ಇದೆ, ಹೊರಗಡೆ 0 ಇದೆ. ಸೊ ಇದೇ ಹಾರ್ಡಲ್ಲಿ ಹೋಗ್ಬೇಕು, ಹೌದಲ್ವಾ? ಸೊ ನೋಡಿ ಇಲ್ಲಿ 3 ಒಳಗಡೆ ಇದೆ, 1 ಹೊರಗಡೆ ಇದೆ. ಇದು 3 ಒಳಗಡೆ ಇದೆ, 1 ಹೊರಗಡೆ ಇದೆ. ಸೊ ಇದು 2 ಆಯಿತು. ಸೊ 2 ಬರೋದೇ ಇಲ್ಲ, ಯಾಕಂದರೆ ಇಲ್ಲಿ 4 0 ಆದಮೇಲೆ ಒಳಗಡೆ 3 ಬರಬೇಕು, ಹೊರಗಡೆ 1 ಬರಬೇಕು. ಇಲ್ಲ ಒಳಗಡೆ 1 ಬರಬೇಕು, ಹೊರಗಡೆ 3 ಬರಬೇಕು. ಇದು ಪಾಯಿಂಟು. ಸೊ ಇದು 2 ಬರೋದಿಲ್ಲ, ಹೌದಲ್ವಾ? ಸೊ ಇದಕ್ಕೆ ಆನ್ಸರ್ ನೋಡ್ತಾ ಹೋದರೆ ಫಸ್ಟಿಂದ ಏನಿದೆಯೋ ನೋಡಿ, ಫಸ್ಟ್ ಒನ್ ಎ ಏನಿದೆಯೋ ನೋಡಿ, 1 ಒಳಗಡೆ ಇದೆ, 3 ಹೊರಗಡೆ ಇದೆ. ಸೊ ಅದೇ ರೀತಿ ಇದಕ್ಕೆ ಆಪೋಸಿಟ್ ಆಗಿ 4ನೇದಕ್ಕೆ 5ನೇದಕ್ಕೆ ಬರ್ತಕ್ಕಂಥದ್ದು 3 ಒಳಗಡೆ ಇರಬೇಕು, 1 ಹೊರಗಡೆ ಇರಬೇಕು. ಬಟ್ ಅದೇ ರೀತಿ ಇಲ್ಲಿ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಿ, ಇದು ಯಾವುದು ಒಂದೇ ಪಕ್ಕ 2 ಇಲ್ಲ, ಇಲ್ಲ ಸಿಂಗಲ್ ಇದೆ. ಸೊ ಹಾಗೆ ಇಲ್ಲಿ ಆನ್ಸರ್ ಆಪ್ಷನ್ ಬಿನ ನಾವು ತೊಗೊಳ್ಬೇಕಾಗುತ್ತೆ. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಕೇಳ್ಬಹುದು ನೀವು 2 ಇದೆಯಲ್ವಾ ಅಂತ. ಸೊ ಇದು ಒಂದು ಸೀರೀಸ್ ಕಂಪ್ಲೀಟ್ ಆಯಿತು. ಇದು ನೆಕ್ಸ್ಟ್ ಬರ್ತಕ್ಕಂಥದ್ದು ಮತ್ತೊಂದು ಸೀರೀಸು. ಇದಕ್ಕೆ ಹೋಲಿಕೆಯಾಗಿ ನಾವು ಮತ್ತೊಂದು ಸೀರೀಸ್ನ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ರೂಟ್ 0.04ನ ಒಂದು ವ್ಯಾಲ್ಯೂವನ್ನು ಕೇಳಿದರೆ ನೋಡಿ ಸ್ನೇಹಿತರೆ, ನಮಗೆ ಗೊತ್ತಿದೆ ಏನಂತ ಹೇಳಿದರೆ, ರೂಟ್ 4 ಅಂತ ಹೇಳಿದರೆ ನಾವು 2 ಅಂತ ತೊಗೊಳ್ತೀವಿ. ರೂಟ್ 9 ಅಂತ ಹೇಳಿದರೆ 3 ತೊಗೊಳ್ತೀವಿ. ಅದೇ ರೂಟ್ 16 ಅಂತ ಹೇಳಿದ್ರೆ 4 ತೊಗೊಳ್ತೀವಿ, ಹೌದಲ್ವಾ? ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಹೊರಗಡೆ ಬಂದಾಗ ಈಗ ಫಾರ್ ಎಕ್ಸಾಂಪಲ್ 0.4 ಇದೆಯಲ್ವಾ? ಸೊ ಇದಕ್ಕೆ ನಾವು 2 ಅಂತ ತೊಗೊಳಕ್ಕಾಗಲ್ಲ, ಅಥವಾ 0.2 ಅಂತಲೂ ತೊಗೊಳಕ್ಕಾಗಲ್ಲ. ಒಳಗಡೆಯಿಂದ ಹೊರಗಡೆ ಬರಬೇಕಂತೇಳಿದ್ರೆ ಈಗ 0.04 ಏನಿದೆಯೋ ಇದನ್ನು ನಾವು 0.2 ಅಂತ ತಗೊಳ್ತೀವಿ. ಇಟ್ ಮೀನ್ಸ್ 2 ಸಂಖ್ಯೆಯಿಂದ ನಾವು ಹೊರಗಡೆ ಬಂದಾಗ ಅದು ಒಂದು ಸಂಖ್ಯೆಗೆ ಪಾಯಿಂಟ್ ಆಗುತ್ತೆ. ಇನ್ನೂ ಹೇಳಬೇಕಂತ ಹೇಳಿದ್ರೆ ರೂಟ್ 0.09ನ ನಾವು ಏನಂತ ತಗೊಳ್ತೀವಿ, 0.3 ಅಂತ ತಗೊಳ್ತೀವಿ. ಸೊ ಈ ರೀತಿ ನಾವು ತೊಗೊಳ್ತಾ ಹೋಗ್ತೀವಿ. ಒಳಗಡೆ 2 ಆದಮೇಲೆ ಪಾಯಿಂಟ್ ಇರ್ತಕ್ಕಂಥ, ಹೊರಗಡೆ ಬಂದಾಗ 1 ಪಾಯಿಂಟ್. ಇನ್ನೂ ಹೇಳಬೇಕಂತ ನೋಡಿ, ಈಗ ನಿಮಗೆ ಈಗ 0.3 ಇದೆ ಇಂಟು 0.3 ಇದೆ. ಏನು ಮಾಡ್ತೀವಿ, ಇದು ನಾನು ಮಾಡುವಾಗ 3 9 ಆಯಿತು. ಸೊ 9 1 ಪಾಯಿಂಟ್ ಕೊಡ್ತೀವ, ಇಲ್ಲ ಇಲ್ಲೊಂದಿದೆ ಪಾಯಿಂಟ್, ಇಲ್ಲೊಂದಿದೆ. ಸೊ 2 ಸಂಖ್ಯೆಗೆ ಪಾಯಿಂಟ್ ಕೊಡ್ತೀವಲ್ವಾ? ಸೊ ಹಾಗೆ 0.09 ಬರುತ್ತೆ. ಸೊ ಅದೇ ರೀತಿ ಈ ಒಂದು 0.09ರ ಒಂದು ವರ್ಗ ಮೂಲ ಬಂದು 0.3 ಆಗಿರುತ್ತೆ. ಅದೇ ರೀತಿ 0.04ರ ವರ್ಗ ಮೂಲ 0.2 ಆಗಿರುತ್ತೆ. ಆಪ್ಷನ್ ಸಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ 7 7 14 42 168 ನೆಕ್ಸ್ಟ್ ಒಂದು ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ 7 ಏನಿದೆಯೋ, ಸೊ ನೋಡಿ 7 14 ನೋಡಿ. ಫಸ್ಟ್ ಒಂದು ತೊಗೊಂಡ್ರೆ 7 ಇಂಟು 1 7 ಇದಾಯಿತು. 7 ಇಂಟು 2 14. ಸೊ ನೋಡಿ 7 ಇಂಟು 2 14 ಆಯಿತು. ಇಲ್ಲೇನಾಗಿದೆ, ಈ 7ನ್ನು ಇಲ್ಲಿ ತೊಗೊಂಡಿರೋದು. ಓಕೆ, ಅದೇ ರೀತಿ 14 ಇಂಟು 3 ತೊಗೊಂಡ್ರೆ 14 3 42 ಇದಾಯಿತು. ಸೊ ಇವಾಗ ಏನು ಮಾಡಬೇಕು, 42ಕ್ಕೆ ತೊಗೋಬೇಕು ನಾವು. 42 ಇಂಟು 4 ಎಷ್ಟು ಬರುತ್ತೆ, 4 7 8, 4 4 16, 168 ಬಂತು. ಇವಾಗ ಏನು ಮಾಡಬೇಕು ನಾವು, 168ನ್ನು ನೋಡಿ 1 2 3 4 5 5ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ನೋಡಿ ಇಲ್ಲಿ 8 5 40. ಸೊ ಲಾಸ್ಟಾಗಿ 0 ಎಲ್ಲಿ ಬಂತು, ಆಪ್ಷನ್ ಏನಲ್ಲಿ ಬಂತು, ಇದಿಷ್ಟೇ ಸಾಕು ನಮಗೆ ಅಂತ, ಹೌದಲ್ವಾ? 8 5 44 ಕ್ಯಾರಿ ಮಾಡಿದೆ. ಸೊ 6 5 30 34 ಆಯಿತು. 3 5 1 5 3 8 840. ಕೋಲ್ಕತ್ತಾದ ನ್ಯಾಷನಲ್ ಲೈಬ್ರರಿಗೆ ಇದ್ದ ಮೂಲ ಹೆಸರು ಏನು? ಸೊ ಮೊದಲು ಬೇರೆ ಹೆಸರಿತ್ತು, ಅದು ಮತ್ತೆ ಚೇಂಜ್ ಮಾಡ್ತಾರೆ. ಕೋಲ್ಕತ್ತಾದ ನ್ಯಾಷನಲ್ ಲೈಬ್ರರಿಗೆ ಇದ್ದಂತಹ ಮೂಲ ಹೆಸರು ಯಾವುದು? ಇಂಪೀರಿಯಲ್ ಲೈಬ್ರರಿ, ಬ್ರಿಟಿಷ್ ಲೈಬ್ರರಿ, ರಾಯಲ್ ಲೈಬ್ರರಿ, ಆಲ್ಬರ್ಟ್ ಲೈಬ್ರರಿ. ಇದ್ರ ಬಗ್ಗೆ ಆಲ್ರೆಡಿ ಒಂದು ಇನ್ಫಾರ್ಮೇಷನ್ ಸಹ ಕೊಟ್ಟಿದ್ದೆ. ಸೊ ಯಾರು ನೋಡ್ಕೊಬಂದರೆ ನೋಡಿರಿ. ಆ್ಯಂಡ್ ನೆಕ್ಸ್ಟು ಈ ಒಂದು ಪ್ರಶ್ನೆಗೆ
ಕೋಲ್ಕತ್ತಾದ ನ್ಯಾಷನಲ್ ಲೈಬ್ರರಿಗೆ ಹಿಂದೆ ಇಟ್ಟಂತಹ ಮೊಟ್ಟ ಮೊದಲ ಹೆಸರು ಯಾವುದಂತ ಹೇಳಿದರೆ ಅದು ಬಂದು ಇಂಪೀರಿಯಲ್ ಲೈಬ್ರರಿ. ಆಪ್ಷನ್ ಎ ಇಂಪೀರಿಯಲ್ ಲೈಬ್ರರಿ. 1331 ಘನಮೂಲ ಎಷ್ಟು ಅಂತ ಕೇಳಿದರೆ, ಸೊ ನಿಮ್ಮ ಘನಮೂಲ ಅಂದರೆ ಗೊತ್ತಿರಬಹುದು, ಲಾಸ್ಟಲ್ಲಿ 1 × 1 × 1 ಹೌದಾ, ಇದು ಬರಬಹುದು, ಮೇ ಬಿ ಬರಬಹುದು, ಅಥವಾ 9 × 9 × 9 ಅಂತ 981 ಇಂಟು 9 ಅಂತ ಹೇಳಿದಾಗ 8 9 72, ಲಾಸ್ಟಲ್ಲಿ 2 ಬರುತ್ತೆ. ಸೊ ಇದು ಬರೋದಿಲ್ಲ. ಇನ್ನು 7 ಅಂತ ಹೇಳಿದಾಗ 49 ಇಂಟು 7 7 63, ಇದು ಬರೋದಿಲ್ಲ. ಈ ರೀತಿ ಮಾಡಬಹುದು. ಇದು ಬರಬೇಕು, ಇಲ್ಲ ಇದು ಬರಬೇಕು. ಸೊ ನೋಡಿ, ಈಗ ಇದನ್ನು ಯಾವ ರೀತಿ ಮಾಡಬಹುದು, 11 ತೊಗೊಂಡು ಹೋಗ್ತಾ ಹೋದಾಗ, ಸೊ ಇದು ಅಷ್ಟೇ ನೋಡಿ, 3 ಲಾಸ್ಟಲ್ಲಿದೆ, 3 × 3 × 3 ಮಾಡ್ತೀನಿ, 3 3 9 9 3 27 ಬರೋದಿಲ್ಲ. ಸೊ ಇಷ್ಟಲ್ಲೇ ಕಂಡುಹಿಡಿಬೋದು 11 ಅಂತ. ಈ ಥರ ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ಲಾಸ್ಟ್ ಒಂದು ಸಂಖ್ಯೆ ಏನಿದೆಯೋ ಅದನ್ನು ನಾವು 3 ಸರಿ ಮಲ್ಟಿಪ್ಲೈ ಮಾಡಿದಾಗ ಲಾಸ್ಟ್ ಒಂದು ಸಂಖ್ಯೆ ನಮಗೆ ಸಿಗಬೇಕು. ಅಥವಾ ನೀವು ಈ ರೀತಿ ಮಾಡಬಹುದು, 11ರಿಂದ ಮಾಡ್ತಾ ಹೋದಾಗ 11 1 11 ಆಯಿತು, 2 ಉಳ್ಕೋತು 23 ಆಯಿತು, 11 22. ಸೊ ಇಲ್ಲಿ 1 ಉಳಿತು 11 ಆಯಿತು, 11 21, ಮತ್ತು 11ರಿಂದ 11 11 21. ಸೊ 3 ಬಂದಿದೆ ನೋಡಿ, ಇಲ್ಲಿ 11 × 11 × 11 ಇದೆ. ಸೊ ಆನ್ಸರ್ ಆಪ್ಷನ್ ಎ 11. ಭೂಮಿಯು ತನ್ನ ಅಕ್ಷದ ಸುತ್ತಲೂ ಯಾವ ಕೋನದ ಮೇಲೆ ಸುತ್ತುತ್ತಿದೆ? 22.5, 23.5, 22.5, 21.5, 20 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಭೂಮಿಯು ತನ್ನ ಅಕ್ಷದ ಸುತ್ತಲೂ ಯಾವ ಕೋನದ ಮೇಲೆ ಸುತ್ತುತ್ತಿದೆ ಅಂತ ಕೇಳಿದ್ರೆ ಅದು ಬಂದು 23.5 ಡಿಗ್ರಿ. ಆಪ್ಷನ್ ಎ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಜಗನ್ ತನ್ನ ಕಾರಿನಲ್ಲಿ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ 240 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿದನು. ನಂತರ ಅವನು 400 ಕಿಲೋಮೀಟರ್ ದೂರವನ್ನು ರೈಲಿನಲ್ಲಿ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಿದನು. ಉಳಿದ 200 ಕಿಲೋಮೀಟರ್ ದೂರವನ್ನು ಬಸ್ಸಿನಲ್ಲಿ ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಿದನು. ಒಟ್ಟಾರೆಯಾಗಿ ಜಗನ್ ಪ್ರಯಾಣ ಮಾಡಿದ ಸರಾಸರಿ ವೇಗ ಎಷ್ಟು? ನೋಡಿ, ಇಲ್ಲಿ ಜಗನ್ ಯಾರೋ ಒಬ್ರು ನೀವೇ ಅಂತ ಅಂದ್ಕೊಳ್ಳಿ. ಕಾರಿನಲ್ಲಿ ಗಂಟೆಗೆ 60 ಕಿಲೋಮೀಟ್ರ್ ಹೋಗ್ತಾನೆ. ಸೊ ಕಾರಲ್ಲಿ ಹೋಗ್ತಕ್ಕಂಥದ್ದು ಎಷ್ಟು? 60 ಕಿಲೋಮೀಟ್ರು, 240 ಕಿಲೋಮೀಟ್ರು, 60 ಕಿಲೋಮೀಟ್ರ್ ವೇಗದಲ್ಲಿ ಹೋಗ್ತಾನೆ. ಸೊ ಅಲ್ಲಿಗೆ ಎಷ್ಟು ಗಂಟೆ ಹೋಗ್ತಾನೆ? 0 0 ಕ್ಯಾನ್ಸಲ್ ಅಂದರೆ 4 24, 4 ಅವರ್ ಹೋಗ್ತಾನೆ. ಅದಾದ ನಂತರ 400 ಕಿಲೋಮೀಟರ್ ದೂರವನ್ನು ರೈಲ್ನಲ್ಲಿ ಹೋಗ್ತಾನೆ. ಸೊ ಇಲ್ಲಿ ರೈಲ್ನಲ್ಲಿ ಹೋಗ್ತಕ್ಕಂಥದ್ದು ಎಷ್ಟು? 400 ಕಿಲೋಮೀಟ್ರ್ ವೇಗ, 400 ಕಿಲೋಮೀಟ್ರ್ ದೂರವನ್ನು 100 ಕಿಲೋಮೀಟ್ರ್ ವೇಗದಲ್ಲಿ ಹೋಗ್ತಕ್ಕಂಥದ್ದು. 100 ಕಿಲೋಮೀಟರ್ ಅಂದರೆ ಅಲ್ಲೂ ಸಹ 4 ಅವರ್ ಜರ್ನಿ ಮಾಡ್ತಾನೆ. ಆ್ಯಂಡ್ ಉಳಿದ 200 ಕಿಲೋಮೀಟರನ್ನು ಬಸ್ಸಿನಲ್ಲಿ ಬಸ್ಸಲ್ಲಿ ಹೋಗ್ತಾನೆ. 200 ಕಿಲೋಮೀಟ್ರು ಯಾವುದು? ಗಂಟೆಗೆ 50 ಕಿಲೋಮೀಟ್ರಂಗೆ. ಸೊ ಟೋಟಲಾಗಿ 4. ಸೊ ಒಟ್ಟು ಅವನು ಕಾರಲ್ಲಿ 4 ಅವರ್ ಪ್ರಯಾಣ ಮಾಡ್ತಾನೆ, ಆ್ಯಂಡ್ ರೈಲ್ನಲ್ಲಿ 4 ಅವರ್ ಪ್ರಯಾಣ ಮಾಡ್ತಾನೆ, ಆ್ಯಂಡ್ ಬಸ್ಸಲ್ಲಿ 4 ಅವರ್ ಪ್ರಯಾಣ ಮಾಡ್ತಾನೆ. ಟೋಟಲಾಗಿ ಅವನು ಪ್ರಯಾಣ ಮಾಡ್ತಕ್ಕಂಥದ್ದು ಎಷ್ಟು? 4 4 8 4 12 ಗಂಟೆ ಪ್ರಯಾಣ ಮಾಡೋದು. ಸೊ ಎಷ್ಟು ಇದು ದೂರ? ಸೊ ದೂರ ಇದೆ ನೋಡಿ, 240, 400 + 200, 4 2 6 6 2 8, 840 ಕಿಲೋಮೀಟರ್ ವೇಗನ 840 ಕಿಲೋಮೀಟರ್ ದೂರವನ್ನು 12 ಅವರ್ ಜರ್ನಿ ಮಾಡಿದ್ರೆ ಅವನು ಪ್ರಯಾಣ ಮಾಡಿದಂಥ ಸರಾಸರಿ ವೇಗವನ್ನು ಕೇಳಿದ್ದಾರೆ. ಸೊ ಇಲ್ಲಿ 12 ಡಿವೈಡ್ ಮಾಡಿ, 12 1 12, 12 7 84. ಸೊ 70 ಕಿಲೋಮೀಟರ್ ಪರ್ ಗಂಟೆ. 1 ಗಂಟೆಗೆ ಅವನು 70 ಕಿಲೋಮೀಟರ್ ಅಂತ ಜರ್ನಿಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಮುಂದಿನ ಪ್ರಶ್ನೆ. ನೋಡಿ, ಇಲ್ಲಿ ಏನಿದೆ ಪ್ರಶ್ನೆ? ಒಂದು ತ್ರಿಭುಜದ ವಿಸ್ತೀರ್ಣವು ಒಂದು ಚೌಕದ ವಿಸ್ತೀರ್ಣಕ್ಕೆ ಸಮಾನವಾಗಿದೆ. ಏನು? ಒಂದು ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಒಂದು ಚೌಕದ ವಿಸ್ತೀರ್ಣಕ್ಕೆ ಸಮ. ಚೌಕದ ಪ್ರತಿಯೊಂದು ಬಾಹುವಿನ ಉದ್ದ ಎಷ್ಟು? 60 ಮೀಟರ್ ಆಗಿದೆ. ಬಾಹುವಿನ ಉದ್ದ 60. ತ್ರಿಭುಜದ ಎತ್ತರ ಎತ್ತರ 90 ಮೀಟರ್ಗಳಾದರೆ ತ್ರಿಭುಜದ ಪಾದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ಚೌಕದ ಒಂದು ಬಾಹುವಿನ ಉದ್ದ 60 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಚೌಕದ ಏನು ವಿಸ್ತೀರ್ಣ ಇದೆಯೋ, ಏರಿಯಾ ಅಥವಾ ವಿಸ್ತೀರ್ಣ ಅಂತ ಹೇಳ್ತೀವಲ್ಲ, ಅದು ಬಂದು ಬಾಹುವಿನ ಸ್ಕ್ವೇರ್ ಆಗಿರುತ್ತೆ. ಹೌದಾ? 2 ಬಾಹುವಿನ ಸ್ಕ್ವೇರ್ ಆಗಿರುತ್ತೆ. ಸೊ ಅಂತ ಹೇಳಿದ್ರೆ 60 × 60 ಆಗಿರುತ್ತೆ. 6 36, 3600 ಬಂದು ಈ ಒಂದು ಚೌಕದ ವಿಸ್ತೀರ್ಣ ಆಯಿತು.
ಇಲ್ಲಿ ಹೇಳಿದರೆ ಚೌಕದ ವಿಸ್ತೀರ್ಣ ಮತ್ತು ತ್ರಿಭುಜದ ವಿಸ್ತೀರ್ಣ ಎರಡು ಸಮ ಇದೆ ಅಂತ ಹೇಳಿದರೆ, ಸೊ ಹಾಗಾಗಿ ಇಲ್ಲಿ ತ್ರಿಭುಜದ ವಿಸ್ತೀರ್ಣನೂ ಸಹ ಎಷ್ಟಾಗುತ್ತೆ, 3600 ಆಗುತ್ತೆ. ಹೌದಾ. ಈಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿರ್ತಕ್ಕಂಥ ಫಾರ್ಮುಲಾ ಏನಿದೆ, ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹೌದಾ. ಸೊ ತ್ರಿಭುಜದ ವಿಸ್ತೀರ್ಣ ಗೊತ್ತಿದೆ 3600 ಈಕ್ವಲ್ಸ್ ಹಾಫ್ ಇಂಟು, ನೋಡಿ ಇಲ್ಲಿ ಎತ್ತರವನ್ನು ಕೊಟ್ಟಿದ್ದಾರೆ 90, ಸೊ ಬೇಸನ್ನು ನಾವು ಕಂಡುಹಿಡಿಬೇಕು. ಹೌದಾ. ಈ 0 ಇಲ್ಲೇ ಕ್ಯಾನ್ಸಲ್ ಮಾಡಿಕೊಡಿ, 9ಇಂದ ಕ್ಯಾನ್ಸಲ್ ಮಾಡಿ, 9 1 9, 9 4 36, 40 ಆಯಿತು. 4 ಏಳ ನೋಡಿ, ಇದು ಮಲ್ಟಿಪ್ಲೈ ಮಾಡ್ಕೊಂಡು 4 ಏಳ 8, 80 ಆಯಿತು. 80 ಮೀಟರ್ ಈಕ್ವಲ್ಸ್ ಬೇಸ್. ಸೊ ಆನ್ಸರ್ ಆಪ್ಷನ್ ಡಿ, 80 ಮೀಟರ್ಗಳು. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ವಿಡಿಯೋ ಇಷ್ಟ ಆಯಿತು ಮತ್ತು ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.